Audio Jungle. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನಾ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಬಂದು ಬಸ್ಸಾರು, ತರಕಾರಿಯಲ್ಲಿ ಬಸ್ಸಾರು ಹೆಂಗೆ ಮಾಡ್ಕೊಳೋದು ಅನ್ನೋ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿ ಯಾವ ಥರ ಮಾಡ್ಕೊಳೋದು ಅನ್ನೋ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಏನು ಅಂತೇಳ್ಬಿಟ್ಟು. ಫಸ್ಟ್ ಇಲ್ಲಿ ತರಕಾರಿನ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ಳಿ. ಸಣ್ಣ ಕಟ್ ಮಾಡ್ಕೊಬೇಡ್ರಿ, ಯಾಕಂದರೆ ಬಸ್ಸಾರು ಮಾಡ್ತಾ ಇರೋದಲ್ಲ. ಸೊ ಅದಕ್ಕೆ ಇಲ್ಲಿ ನಾನು ಹಾಕಿರೋದು ಹೀರೆಕಾಯಿ, ಬೀನ್ಸು ಮತ್ತು ಆಲೂಗಡ್ಡೆ ಈ 3 ಹಾಕಿದ್ದೀನಿ. ಮತ್ತು ಬೇಳೆ ಬಂದು ತೊಗರಿಬೇಳೆ, ಅವರೆಬೇಳೆ 2 ತೊಗೊಂಡಿದ್ದೀನಿ. ತೊಗರಿಬೇಳೆ ಅವರೆಬೇಳೆ 2 ತೊಗೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಡು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಬೇಕು. ಬೇಳೆನ ತರಕಾರಿನ ನಾನು ಆವಾಗಲೇ ತೋರಿಸ್ನಲ್ಲ ಅದನ್ನು ಮತ್ತು ಬಗ್ಸಿ ಈ ಥರ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲನೂ ನೀರೆಲ್ಲ ಚೆನ್ನಾಗಿ ಬಗ್ಸ್ಕೊಂಡು ಅದನ್ನ ಇಟ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ನೋಡಿ, ಒಂದು ಬಾಣಲಿ ತೊಗೊಂಡು ಅದಕ್ಕೆ ಮೆಣಸು, ಮೆಂತ್ಯ, ಜೀರಿಗೆ ಈ 3 ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದನ್ನು ನೋಡಿ, ಇದು ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನ ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಅದೇ ಬಾಣಲೆಯಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೆಕ್ಸ್ಟು ಆ ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಬೇಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಷ್ಟು, 1 ಸ್ಪೂನಷ್ಟು. ನೆಕ್ಸ್ಟು ಇಲ್ಲಿ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈ 3 ಹಾಕಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಎಣ್ಣೆಯಲ್ಲಿ. ನೋಡಿ ಈ ಥರ, ಯಾಕಂದರೆ ಎಣ್ಣೆಯಲ್ಲಿ ಹಾಕಿದಿರ ಫ್ರೈ ಮಾಡ್ಕೊಂಡಿರ ಬರೀ ಹಸಿ ಹಾಕಿನ ಬಸ್ಸಾರು ಮಾಡೋರು ಮಾಡ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ. ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಥರ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಆ ಬಿಸಿ ಎಲ್ಲ ತಣ್ಣಕ್ಕಾದ್ಮೇಲೆ ನೆಕ್ಸ್ಟು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು, ಹುಣಸೆಹಣ್ಣು ಫಸ್ಟೇ ನೆನೆಸಿಟ್ಕೊಂಡಿದ್ನಲ್ಲ, ಅವಾಗೆ ತೋರಿಸ್ನಲ್ಲ, ನೆನೆಸಿಟ್ಕೊಂಡಿದ್ದೀನಿ ನಾನು ಸೈಡಲ್ಲಿ. ನೆಕ್ಸ್ಟು ಒಂದು ಜಾರ್ ತೊಗೊಂಡು, ಮಿಕ್ಸಿ ಜಾರ್ ತೊಗೊಂಡು ನಾವು ಅವಾಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಫಸ್ಟು ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಇಲ್ಲಿ ಕೊಬ್ಬರಿ ಸ್ವಲ್ಪ ಅದಕ್ಕೂ ಹಾಕಿದ್ದೀನಿ, ಇದರಲ್ಲೂ ಸ್ವಲ್ಪ ಹಾಕಿದ್ದೀನಿ, ಅದರಲ್ಲೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾವು ಮತ್ತು ಆವಾಗಲೇ ಎಲ್ಲ ನಾವು ಫ್ರೈ ಮಾಡಿಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ಕೊಂಡು, ನೆಕ್ಸ್ಟು ಸ್ವಲ್ಪ ಎಲ್ಲ ಬೇಯಿಸಿಟ್ಕೊಂಡಿದ್ರಲ್ಲ ನಾವು ತರಕಾರಿ ಎಲ್ಲ, ಅದೆಲ್ಲ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ. ನೆಕ್ಸ್ಟು ಸಾಂಬಾರು ಪೌಡ್ರ್ 2 ಸ್ಪೂನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ರೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ ಸಾಂಬಾರು ಪೌಡ್ರನ್ನ. ಇಲ್ಲಿ ನಾನು 2 ಸ್ಪೂನ್ ಅಷ್ಟೇ ಹಾಕಿರೋದು. ನಾನು ಅದರಲ್ಲೇ ಚಿಲ್ಲಿ ಪೌಡ್ರು ಎಲ್ಲ ಹಾಕಿರ್ತೀವಿ ನಾವು, ಅದಕ್ಕೋಸ್ಕರ ಅಷ್ಟೇ. ನೀವು ಬೇಕಾದರೆ ಸಪ್ರೇಟ್ ಮಾಡ್ಕೊಳೋರು ಸಪ್ರೇಟಾಗೆ ಹಾಕ್ಕೊಳ್ಳಿ. 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದ್ರೆ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನೆಕ್ಸ್ಟು ಇದನ್ನು ನಾನು ಫಸ್ಟೇ ಒಗ್ಗರಣೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಸಾಂಬಾರಿಗೆ. ಸ್ವಲ್ಪ ಜನ ಆಮೇಲೆ ಹಾಕ್ಕೊತಾರೆ, ನಾನು ಫಸ್ಟಲ್ಲೇ ಹಾಕ್ಕೊತಾ ಇದ್ದೀನಿ. ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಗೊತ್ತಲ್ಲ, ಸಾಸಿವೆ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟೇ ಹಾಕಿರೋದು. ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಗಮ್ಮಂತ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋದೆಲ್ಲ ಇದರಲ್ಲಿ ಹಾಕ್ಕೊಂಡು, ಮತ್ತು ನೀರು ನಾವು ಇದು ಬಸ್ಸಾರು ಮಾಡ್ತಾ ಇರೋದೆಲ್ಲ ಗಟ್ಟಿಯಾಗಿರಬಾರ್ದು, ಜಾಸ್ತಿ ತೆಳು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮತ್ತು ಅವಾಗೇ ನಾವು ಬಗ್ಸಿಟ್ಕೊಂಡಿದ್ರಲ್ಲ ನೀರು, ತರಕಾರಿ ನೀರೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಆ ನೀರೆಲ್ಲ ಹಾಕ್ಕೊಂಡು ಮತ್ತೆ ಬೇಕು ಅಂದರೆ ಮಾಮೂಲಿ ನೀರೇ ನಾವು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ಅದಕ್ಕೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳಕ್ಕೂ ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಬಸ್ಸಾರು ಮೀಡಿಯಮ್ ಆಗಿರಬೇಕು. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಕುದಿಯೋಕೆ ಬಿಡಿ. ಚೆನ್ನಾಗಿ ಕುದಿಬೇಕಿದು, ಗಮ್ಮ ಸ್ಮೆಲ್ ಬರುತ್ತೆ. ಆವಾಗ ಪರ್ಫೆಕ್ಟಾಗಿ ಆಗೈತೆ ಸಾಂಬಾರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ನಲ್ಲ ಈ ಥರ. ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿ ತೊಗೊಂಡು, ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದು ಪಲ್ಯ ಮಾಡ್ಕೊತಾ ಇರೋದು ನಾವು, ಸಾಂಬಾರಿಗೆ ಪಲ್ಯ ಮಾಡ್ಕೊತಾ ಇರೋದು. ಕರಿಬೇವು ಸೊಪ್ಪು, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ. ಇದು ಸ್ವಲ್ಪ ರೋಸ್ಟ್ ಹಾಕಬೇಕು. ಬೆಳ್ಳುಳ್ಳಿ ನಾವು ಯಾವತ್ತೇ ಆಗಲಿ ಬಸ್ಸಾರಿಗೆ ರೋಸ್ಟ್ ಮಾಡ್ಕೊಂಡ್ರೆ ಸ್ಮೆಲ್ಲು ಚೆನ್ನಾಗಿರೋದು, ಗಮ್ ಅಂತ ಟೇಸ್ಟು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಏನು ತುಂಬ ರೋಸ್ಟ್ ಆಗೋಷ್ಟಿಲ್ಲ, ಸುಮ್ಮನೆ ಒಂದು 50% ಆದರೆ ಸಾಕು. ಬೆಳ್ಳುಳ್ಳಿ ಮಾತ್ರ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಸಾಲ್ಟು ಸ್ವಲ್ಪ ಹಾಕ್ಕೊಂಡು, ಯಾಕಂದರೆ ಮತ್ತು ನಾವು ಪಲ್ಯಕ್ಕೆ ಫಸ್ಟಲ್ಲೇ ಬೇಯಿಸೋವಾಗೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀರಿ, ನೋಡಿಕೊಂಡು ಹಾಕ್ಕೊಳ್ಳಿ ಸಾಲ್ಟ್ ಇಲ್ಲಿ.
ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಪಲ್ಯಕ್ಕೆಲ್ಲ ಬಗ್ಸಿಟ್ಕೊಂಡಿದ್ರೆ ಪಲ್ಯ ಅದರಿಂದ ಇದ್ರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ಇದಕ್ಕೆ ಕೊಬ್ಬರಿ ಹಾಕಿದ್ರೆ ಹಸಿ ಕೊಬ್ಬರಿ ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಹಸಿ ಕೊಬ್ಬರಿ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ. ನಿಮ್ಗೇನನ್ನ ಕೊಬ್ಬರಿ ಇದೆ ಅಂತ ಹೇಳಿದ್ರೆ ಇದ್ದರೆ ಹಾಕಿ, ಇಲ್ಲ ಅಂದ್ರೂ ಪರವಾಗಿಲ್ಲ ಸ್ಕಿಪ್ ಮಾಡಿ. ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಕೊಬ್ಬರಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿನ ನಾವು ಪಲ್ಯ ಎಲ್ಲ ಹಾಕ್ತೀವಿ ನೋಡು, ಆಮೇಲೆ ಅದ್ರ ಮೇಲೆ ಹಾಕ್ಕೊಂಡು ನೀವು ಮಾಡ್ಕೊಬೇಕು. ಫಸ್ಟೇ ನಾವು ಈರುಳ್ಳಿ ಎಲ್ಲ ಹಾಕ್ದಾಗೆ ಕೊಬ್ಬರಿ ಹಾಕಿದ್ರೆ ಅದರ ಎಣ್ಣೆ ಇರೋದೆಲ್ಲ ಅದು ಎಳ್ದಾಕುತ್ತೆ, ಆವಾಗ ಟೇಸ್ಟ್ ಇರೋಲ್ಲ. ಕೊಬ್ಬರಿ ನೀವು ಲಾಸ್ಟಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ಸಿಂಪಲ್ಲಾಗಿ, ಎಷ್ಟು ಸಿಂಪಲ್ಲಾಗಿ ಬಸ್ಸಾರು ಮಾಡ್ಕೊಬೋದು ನೋಡಿದ್ರಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ತುಂಬ ಜನ ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಪೋರ್ಟ್ ಮಾಡಬೇಕು ನಮಗೆ. ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರೆ ನಾವಿನ್ನೂ ಮುಂದೆ ಗ್ರೋ ಆಗೋಕ್ಕೆ ನೀವು ನಮಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಾನು ವೀಡಿಯೋಸ್ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿರಿ. ನಿಮ್ಮ ಸಪೋರ್ಟ್ ನನಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.